ಬಂದು ಸ್ವಲ್ಪ ತಡ ಆಯ್ತಾ ಅಂತ. ನಮಸ್ಕಾರ, ನಾನು ನಿಮ್ಮ ಕನ್ನಡಿಗೊಬ್ಬರು ಮಾತಾಡ್ತಾ ಇರೋದು. ನನ್ನ ಹಳೆಯ ವಿಡಿಯೋಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಆದ ಕಾರಣ ಮತ್ತೊಂದು ವಿಡಿಯೋ ತಂದಿದ್ದೀನಿ ನಿಮಗೋಸ್ಕರ. ಯಾವುದಪ್ಪ ಅಂದರೆ ಇವಾಗ ಹೊಸ ಮೂವಿ ರಿಲೀಸ್ ಆಗಿತ್ತು. ಅದೇ ದಿನ ಅಕ್ಟೋಬರ್ 31ನೇ ತಾರೀಕು ರಿಲೀಸ್ ಆಗಿತ್ತು. ಆದ್ದರಿಂದ ನಾನು 2 ಮೂವಿನ ಬೇಗ ಮಾಡೋಕ್ಕಾಗಿಲ್ಲ. ಇವಾಗ ಕೋಣ ಮೂವಿ ರಿವ್ಯೂನ ತುಂಬ ಚೆನ್ನಾಗಿ ನೀವು ಸಕ್ಸಸ್ ಆಗಿ ಸ್ವಲ್ಪ ಚೆನ್ನಾಗಿ ನೋಡ್ತಾ ಇದ್ದೀರಾ. ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಏನಪ್ಪ ಅಂದರೆ ಹೊಸ ಮೂವಿನ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ. ಯಾವ ಮೂವಿ ಅಂದರೆ ಮೂವಿ ಹೆಸರು ಬಂದು ಬ್ರಾಟ್ ಅಂತ. ಬ್ರಾಟ್ ಮಿಸ್ಟರ್ ಮಹದೇವಯ್ಯ ಬ್ರಾಟ್ ಅಂದ್ರೆ ಟೀಚರ್ ಹಾಳಾಗೋಗಿದ್ದಾನೆ ಅಂತ ಆಲ್ರೆಡಿ ಕೇಳಿರ್ತೀರ, ಟೀಸರ್ ನೋಡಿರ್ತೀರಾ. ಟೀಸರ್ ಅಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಇತ್ತೋ ಮೂವಿಲು ಅದೇ ಎಕ್ಸ್ಪೆಕ್ಟೇಷನ್ ಇದೆ. ನಾನು ಇವಾಗ ಒಂದೊಂದೇ ಕ್ಯಾರೆಕ್ಟರ್ಗಳನ್ನ ಹೇಳ್ತಾ ಹೋಗ್ತೀನಿ. ಮೇನ್ ಕ್ಯಾರೆಕ್ಟರ್ ಅಲ್ಲಿ ಬಂದು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಹೇಗೆ ಮೇಲ್ ಬರ್ಬೇಕು ಅನ್ನೋದನ್ನ ಮಾಡಿದ್ದಾರೆ. ಬಟ್ ಬೆಟ್ಟಿಂಗ್ ಇಂದ ಅಂತ ಮಾಡಿದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಹೇಳಕ್ಕೆ. ದಾರಿ ತಪ್ಪಿ ಹೇಗೆ ಬೇರೆ ದಾರಿ ಹಿಡಿತಾರೆ ಅನ್ನೋದನ್ನ ತುಂಬಾನೇ ಚೆನ್ನಾಗಿ ಈ ಒಂದು ಮೂವಿ ಮೂಲಕ ಎಲ್ಲರೂ ತೋರಿಸಿದ್ದಾರೆ. ಮತ್ತೆ IPL ಬೆಟ್ಟಿಂಗ್ ಏನ್ ಆಗುತ್ತೆ, ಏನೆಲ್ಲ ಆಗಬಹುದು ಮುಂದೆ ಅನ್ನೋದನ್ನು ತೋರಿಸಿದ್ದಾರೆ. ನೆಕ್ಸ್ಟ್ ಹೀರೋಯಿನ್ ವಿಚಾರಕ್ಕೆ ಬಂದ್ರೆ ಎಲ್ರು ರಿಯಲ್ ನೇಮ್ ನ ಇಟ್ಕೊಂಡಿದ್ದಾರೆ ಈ ಮೂವಿಲಿ. ರಿಯಲ್ ಆಗಿರೋ ನೇಮ್ಗಳು ಇಕ್ಕಿದ್ದಾರೆ. ಅವ್ರ ಹೆಸರು ಬಂದು ಮನೀಷಾ ಕಂದುಕೂರ್ ಅಂತ. ಅವ್ರ ಆಕ್ಟಿಂಗು ತುಂಬಾನೇ ಚೆನ್ನಾಗಿದೆ. ಫಸ್ಟ್ ಮೂವಿ ಆಗಿದ್ರು ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅವರ ಕರ್ತವ್ಯ ನಿಭಾಯಿಸಿದ್ದಾರೆ. ಇನ್ನೊಂದ್ ಕಡೆ ಬಂದ್ರೆ ಅಪ್ಪನ ಪತ್ರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಬಂದಿರೋದು ನಮ್ಮ ಅಜಿತ್ ಕುಮಾರ್ ಸರ್ ಅವರು. ಅವ್ರ ಆಕ್ಟಿಂಗ್ ಬಗ್ಗೆ ನಾವ್ ಹೇಳೋದು ಬೇಡ, ಮಾತಾಡೋದು ಬೇಡ. ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮೂವಿಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕೆಲವು ಕ್ಯಾರೆಕ್ಟರ್ ಗಳ ಕಡೆ ಬಂದ್ರೆ ಕೆಲವ್ರನ್ನ ಯೂಟ್ಯೂಬರ್ ಗಳನ್ನ ಹಾಕಿದ್ದಾರೆ, ಇನ್ನು ಕೆಲವರು ರೋಸ್ಟರ್ ಗಳು ಹಾಕಿದ್ದಾರೆ. ಅವರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಈ ಮೂವಿಲಿ ಅಷ್ಟೊಂದು ಕಾಮಿಡಿ ಏನು ಇಲ್ಲ ಅಂತ ನನಗೆ ಅನಿಸ್ತು. ಮೂವಿಲಿ ಅಷ್ಟೊಂದು ಕಾಮಿಡಿ ಇಲ್ಲ. ಅದು ಒಂದು ಸ್ವಲ್ಪ ಕೊರತೆ ಕಾಣಿಸ್ಕೊಂತು. ಅಷ್ಟು ಬಿಟ್ರೆ ಬರೀ ಏನು ಇಲ್ಲ. ಇನ್ನೊಂದ್ ಏನೋ ಹೇಳ್ಬೇಕು ಅಂದ್ರೆ ಇದು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಈ ಸೀನ್ ನ ಅನ್ನೋ ಅಂತ ಯಾವ್ದೇ ಒಂದು ಪದನೂ ಬರೋದಿಲ್ಲ. ಅಷ್ಟು ಕ್ಲೀನ್ ಆಗಿ ಮಾಡಿದ್ದಾರೆ. ಒಂದೊಂದು ಸೀನ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಆಗ್ಲಿ ಡೈಲಾಗ್ ಡೆಲಿವರಿ ಆಗ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಇನ್ನೊಂದ್ ಕಡೆ ಏನು ಅಂದ್ರೆ ಕ್ರಿಕೆಟ್ ಬೆಟ್ಟಿಂಗ್ ಹೇಗೆ ಫಿಕ್ಸಿಂಗ್ ಆಗುತ್ತೆ ಮ್ಯಾಚ್ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಬೆಟ್ಟಿಂಗ್ ಆಡಿದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಈ ಮೂವಿಲಿ ಓವರ್ ಆಲ್ ಆಗಿ ಎಲ್ಲಾನು ತುಂಬಾನೇ ಚೆನ್ನಾಗಿದೆ. ಎಲ್ಲ ಕ್ಯಾರೆಕ್ಟರ್ ಅವ್ರವ್ರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿಲಿ ನನಗೆ ಹೇಳೋ ಅಂತ ಏನು ಇಲ್ಲ, ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇದು ಚೆನ್ನಾಗಿಲ್ಲ ಅಂದ್ರೇನೆ ನಾನು ಹೇಳ್ಬೇಕಾಗುತ್ತೆ. ಬಟ್ ಎಲ್ಲಾನು ಚೆನ್ನಾಗಿದೆ ಈ ಮೂವಿಲಿ. ಒಂದ್ಸತಿ ಮೂವಿ ನೋಡಕ್ ಕುತ್ಕೊಂಡ್ರೆ ಅಲ್ಲಿಂದ ಎದ್ದೋಗೋ ಮನ್ಸು ಬರೋದಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಕಡೆನೂ ಬೋರ್ ಅನ್ನೋ ಮಾತೇ ಇಲ್ಲ. ಅಷ್ಟು ಚೆನ್ನಾಗಿ ಮೂವಿನ ತೆಗ್ದಿದ್ದಾರೆ ಅಂತ ಹೇಳ್ತೀನಿ. ಮತ್ತೆ ಟ್ರೈಲರ್ ಏನ್ ನೋಡಿದೀವೋ ಆ ಟ್ರೈಲರ್ ನೋಡಿ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವೋ ಆ ಎಕ್ಸ್ಪೆಕ್ಟೇಷನ್ ತುಂಬಾ ಚೆನ್ನಾಗಿ ರೀಚ್ ಮಾಡಿದ್ದಾರೆ. ಏನೋ ಕೆಲವೊಂದು ಮೂವಿಗಳನ್ನ ನೋಡಿದಾಗ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅಂತ ಅನಿಸ್ತಾ ಇತ್ತು ಬೇರೆ ಮೂವಿಗಳು ನೋಡಿದಾಗ. ಬಟ್ ಈ ಮೂವಿ ನೋಡಿದಾಗ ನನಗೇನು ಅನಿಸಿಲ್ಲ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಮಾಡ್ಬೋದೇನೋ ಅಂತ ಏನು ಅನಿಸಿಲ್ಲ. ಇದಕ್ಕಿಂತ ಚೆನ್ನಾಗಿ ಮಾಡಕ್ ಆಗೋದಿಲ್ಲ ಅನ್ಕೊಂತೀನಿ ನಾನು. ನೆಕ್ಸ್ಟ್ ಕಾಮಿಡಿ ವಿಷಯಕ್ಕೆ ಬರೋಣ. ಕಾಮಿಡಿ ಕ್ಷೇತ್ರದಲ್ಲಿ ಅಂತ ಬಂದಾಗ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ತಗೊಂಡಿದ್ದಾರೆ. ಒಳ್ಳೊಳ್ಳೆ ಕ್ಯಾರೆಕ್ಟರ್ನ ತಗೊಂಡಿದ್ದಾರೆ. ಒಳ್ಳೊಳ್ಳೆ ಆಕ್ಟರ್ಸ್ನ ಹಾಕೊಂಡಿದ್ದಾರೆ. ಬಟ್ ಕಾಮಿಡಿ ಅಷ್ಟಿಲ್ಲ ಅಂತ ನಂಗೆ ಅನಿಸ್ತು. ಇನ್ನು ಸ್ವಲ್ಪ ಕಾಮಿಡಿ ಮಾಡಬೇಕಿತ್ತು. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನೊಂದು ಏನಪ್ಪ ಅಂದರೆ ನಮ್ಮ ರಮೇಶ್ ಇಂದ್ರ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಬಟ್ ಅವರು ಲಾಸ್ಟ್ ಎಂಡಲ್ಲಿ ಸ್ವಲ್ಪ ಕಾಮಿಡಿ ಅವರೇ ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವಾಗ ಕಾಮಿಡಿಯನ್ಸ್ನ ತಗೊಂಡಿರ್ತಾರಲ್ಲ ಅವ್ರು ಅಷ್ಟೊಂದೇನು ಕಾಮಿಡಿ ಮಾಡಿಲ್ಲ ಅಂತ ನಾನು ಅನ್ಕೊಂತೀನಿ. ಫುಲ್ ಸೀರಿಯಸ್ ಆಗಿದೆ ಮೂವಿ. ಇನ್ನು ಸ್ವಲ್ಪ ಕಾಮಿಡಿ ಇಂಪ್ರೂವ್ ಮಾಡಬೇಕಿತ್ತು ಅಷ್ಟೇ ಈ ಮೂವಿಲಿ ನನಗೆ ಅನಿಸಿದ್ದು. ಬಿಟ್ಟರೆ ಬೇರೆ ಏನೂ ಅನಿಸಿಲ್ಲ. ಈ ವಿಡಿಯೋದಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಫಸ್ಟಲ್ಲೇ 35 ಲಕ್ಷ ಆಗ್ಬಿಟ್ಟು 1 ಕೋಟಿನ ತೊಗೊಂಡ್ಬಿಟ್ಟಿರ್ತಾರೆ. ಬಟ್ 1 ಕೋಟಿನ ಕೊಡಬೇಕಲ್ಲ ಗುರು ಅಂತ ಒಬ್ಬ ಬೆಟ್ಟಿಂಗರ್ ಇರ್ತಾನಲ್ವಾ, ಫಿಕ್ಸರ್ ಒಬ್ಬ ಸೈಡಲ್ಲಿ, ಅವನಿಗೆ 35 ಲಕ್ಷ ಕೊಟ್ಬಿಟ್ಟು 1 ಕೋಟಿನ ಗೆದ್ದಿರ್ತಾರೆ. ಇವನಿಗೆ 1 ಕೋಟಿ ಕೊಡಬೇಕಾಗುತ್ತಲ್ಲ ಅಂತ ಅವನು ಎಸ್ಕೇಪ್ ಆಗ್ತಾನೆ. ಆದ ಕಾರಣ ಈ ಮೂವಿ
ಆದ ಕಾರಣ ಅವನ ಹುಡ್ಕೊಂಡು ಹೋದಾಗ ನಮಗೆ ಸಿಗೋದೇ ಡ್ರ್ಯಾಗನ್ ಮಂಜು ಅವರು ಮಣಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಆದರೆ ಬಟ್ ಅವರು ಸ್ವಲ್ಪ ಕಾಮಿಡಿ ಚೆನ್ನಾಗಿದೆ. ಅದಾದಮೇಲೆ ಅವ್ರ ಕಾಮಿಡಿ ಬಿಟ್ಟರೆ ಬೇರೆ ಏನೂ ಇಲ್ಲ. ನಮ್ಮ ಡ್ರ್ಯಾಗನ್ ಮಂಜು ಅವರು ತುಂಬ ಚೆನ್ನಾಗಿ ವಿಲನ್ ಪಾತ್ರ ಮಾಡಿದ್ದಾರೆ. ಅದಾದಮೇಲೆ ಇಷ್ಟೇ ಈ ಮೂವಿಲಿರೋದು. ಈ ಮೂವಿಲಿ ಇಷ್ಟೇ ಇರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು 2025 ಬೆಸ್ಟ್ ಮೂವಿ ಅಂತ ಅನಿಸಿದ್ದು ಅಂದರೆ ನನಗೆ ಈ ಮೂವಿನೇ. ಬ್ರಾಟ್ ಕಾಂತಾರ ಮೂವಿ ಬಂತು, ಬಟ್ ಅದ್ರ ರಿವ್ಯೂನ ಮಾಡೋಕ್ಕಾಗಿಲ್ಲ. ಅದು ತುಂಬ ಚೆನ್ನಾಗಿದೆ, ಬಟ್ ಅದ್ರ ರಿವ್ಯೂ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. 2025 ಬೆಸ್ಟ್ ಮೂವಿ ಅಂತ ನನಗೆ ಕೇಳಿದ್ರೆ ನಾನು ಹೇಳೋದು ಬ್ರಾಟ್ ಅಂತ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ನೋಡೋವಂಥ ಮೂವಿ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ನೋಡಿ. ಇಷ್ಟೇ ಈ ವಿಡಿಯೋದಲ್ಲಿರೋ ಜೈ ಕರ್ನಾಟಕ. ಮತ್ತು ಇನ್ನೊಂದು, ಯಾರು ಬೆಟ್ಟಿಂಗ್ ಆಡಬೇಡಿ. IPL ಬೆಟ್ಟಿಂಗ್ ಅಂತೂ ಆಡಲೇಬೇಡಿ. IPL ಬೆಟ್ಟಿಂಗ್ ಆಡಬೇಕು ಅನ್ನೋದು ನಿಮಗಿದ್ರೆ ಈ ಮೂವಿನ ನೋಡ್ಕೊಂಬಂದ್ಬಿಡಿ, ಗೊತ್ತಾಗುತ್ತೆ. ಜೈ ಕರ್ನಾಟಕ. ಮತ್ತು ಇಷ್ಟೇ ಈ ವಿಡಿಯೋದಲ್ಲಿರೋದು. ಬಾಯ್.